ಕರ್ನಾಟಕ ಹಿತಾಸಕ್ತಿಗೆ ದೆಹಲಿಯಲ್ಲಿ ಮಹತ್ವದ ಸಭೆಯನ್ನು ಮಾಡಲಾಗ್ತಿರುವಂತದ್ದು. ರಾಜ್ಯ ಸಂಸದರೊಂದಿಗೆ ಸಿಎಂ ಡಿಕೆಶಿ ಸಮಾಲೋಚನೆಯನ್ನ ಮಾಡಿದ್ದಾರೆ. ನೀರಾವರಿ ಯೋಜನೆ ಸೇರಿ ಹಲವು ಕಾರ್ಯಗಳ ಕುರಿತಂತೆ ಅಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. ರಾಜ್ಯದ ಹಿತಕ್ಕಾಗಿ ನಾವು ಒಟ್ಟಿಗೆ ಕೆಲಸವನ್ನ ಮಾಡೋಣ, ರಾಜಕಾರಣವನ್ನ ಪಕ್ಕಕ್ಕಿಡೋಣ ಅಂತ ಹೇಳಿ ಸಂಸದರಿಗೆ ಸಿಎಂ ಕರೆಯನ್ನ ಕೊಟ್ಟಿದ್ದಾರೆ. ಕೇಂದ್ರದ ಮುಂದೆ 13 ಅಂಶಗಳ ಮಂಡನೆಗೆ ನಿರ್ಧಾರವನ್ನು ಕೂಡ ಮಾಡಲಾಗಿದೆ. 15ನೇ ಹಣಕಾಸು ಆಯೋಗದ ಗ್ರಾಮ ಪಂಚಾಯಿತಿಗಳ ಅನುದಾನ ಬಿಡುಗಡೆಗೆ ಮನವಿಯನ್ನ ಮಾಡಲಾಗಿದೆ. ಬೆಂಗಳೂರಿನ STRR ಅಂದ್ರೆ ಸ್ಯಾಟಲೈಟ್ ಟೌನ್ ರಿಂಗ್ ರಸ್ತೆಯ ಯೋಜನೆ ಏನಿದೆ ಅದರ ಅನುಮೋದನೆ ಬಾಕಿ ಉಳಿದಿರುವ ವಿಚಾರದ ಬಗ್ಗೆಯೂ ಕೂಡ ನೆನೆ ಚರ್ಚೆಯನ್ನ ಮಾಡಲಾಗಿದೆ ಆ ಒಂದು ಸಭೆಯಲ್ಲಿ. ಹಾಗೆ ಬೆಂಗಳೂರು ಉಪನಗರ ರೈಲು ಯೋಜನೆಗೆ ಅನುಮೋದನೆಯನ್ನ ದೊರಕಿಸಿಕೊಡುವಂತಹ ಒಂದು ಕೋರಿಕೆಯೂ ಕೂಡ ಆಗಿದೆ. ಕೋಲಾರದಲ್ಲಿ ರೈಲ್ವೆ ಕೋಚ್ ಕಾರ್ಖಾನೆಯನ್ನ ಜಾರಿ ಮಾಡುವುದಕ್ಕೆ ಕ್ರಮಕ್ಕೆ ಮನವಿಯಾಗಿದೆ. ವಾಣಿಜ್ಯ ಉದ್ದೇಶಕ್ಕೆ HAL ವಿಮಾನ ನಿಲ್ದಾಣ ಪುನರಾರಂಭಕ್ಕೆ ಒತ್ತಡವನ್ನು ಹೇರಲಾಗಿದೆ. ಹಾಗೆ ಸಾಗರಮಾಲಾ 2.0 ಕಾರ್ಯ ಯೋಜನೆಗೆ ತಕ್ಷಣ ಅನುಮೋದನೆಯನ್ನ ನೀಡಲೇಬೇಕು ಅನ್ನುವಂಥ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ತೆಂಗು ಮತ್ತು ಅಡಿಕೆ ಬೆಳೆಗಳ ಕೀಟ ನಿಯಂತ್ರಣಕ್ಕೆ ನೆರವು ನೀಡೋದು ಕೂಡ ಅಗತ್ಯವಾಗಿದೆ ಅಂತ ಹೇಳಿ ಈ ರೀತಿಯಾಗಿ ಕೆಲವೊಂದಿಷ್ಟು ವಿಚಾರ ಕೇಂದ್ರದ ಮುಂದೆ 13 ಅಂಶಗಳನ್ನ ಮಂಡನೆ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡಲಾಗಿದೆ. ರಾಜ್ಯ ಸಂಸದರೊಂದಿಗೆ ನಿನ್ನೆ ಸಿಎಂ DK ಶಿವಕುಮಾರ್ ನಡೆಸಿರುವಂತಹ ಮಹತ್ವದ ಸಮಾಲೋಚನೆ ಇದು. ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಹಳ ದಿವಸದ ನಂತರ ಇವತ್ತು ಈ ಸಭೆ ಕರೆದಿದ್ದಾರೆ. ಎಲ್ಲ ಸಂಸತ್ ಸದಸ್ಯರಿಗೂ ನನಗೂ ಅವರು ವೈಯಕ್ತಿಕವಾಗಿ ಫೋನ್ ಮಾಡಿದ್ರು. ಅವ್ರಿಗೆ ಮುಖ್ಯವಾಗಿ ಒಂದು ಸಲಹೆ ಕೊಟ್ಟಿದ್ದೀನಿ, ಸೆಷನ್ನು ಶುರುವಾಗೋಕ್ಕಿಂತ ಮೊದಲು ನೀವು ಈ ಸಭೆ ಮಾಡ್ರಿ ಅಂತ. ಅವರು ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡಿದ್ದಾರೆ. ಎರಡನೇದ್ದು ಅವರು ಒಪ್ಪಿಕೊಂಡಿದ್ದಾರೆ, ನಾವು ಸಂಘರ್ಷದ ದಾರಿಯನ್ನು ಹಿಡಿಯುವುದಿಲ್ಲ, ಇನ್ನು ಮುಂದೆ ನಾವು ಸಹಕಾರದ ಹಾದಿಯನ್ನು ಹಿಡಿತೀವಿ ಅಂತ. ನಾವು ಹೇಳಿದ್ದೇವೆ, ನೀವು ಸಹಕಾರದ ಹಾದಿ ಇದ್ದರೆ ನಾವು ಕರ್ನಾಟಕ ರಾಜ್ಯದ ನೆಲ, ಜಲ, ಸಂಸ್ಕೃತಿ, ಭಾಷೆ, ನೀರು, ಜಲ ಅಂದರೆ ನೀರಿನ ಇದರೆಲ್ಲದಕ್ಕೂ ಸಂಬಂಧಿಸಿದಂತೆ ನಾವು ಕರ್ನಾಟಕದ ಜನರ ಹಿತದೃಷ್ಟಿಯಿಂದ, ಕರ್ನಾಟಕದ ಹಿತದೃಷ್ಟಿಯಿಂದ ನಾವು ಸಂಪೂರ್ಣವಾಗಿ ಸಹಕಾರ ಕೊಡ್ತೀವಿ ಅಂತ. ಮತ್ತು ಫೈನಾನ್ಸ್ ಡೆವಲ್ಯೂಷನ್ ಬಗ್ಗೆ ಮಾತಾಡಿದರೆ ಅವರಿಗೆ ನಾವು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದೇವೆ. ಫೈನಾನ್ಸ್ ಕಮಿಷನ್ ತೀರ್ಮಾನ ಮಾಡ್ತದೆ. ಇದು ಫೈನಾನ್ಸ್ ಕಮಿಷನ್ ಸಿಸ್ಟಮ್ ಮೋದಿ ಸರ್ಕಾರ ಬಂದ ಮೇಲೆ ಆಗಿಲ್ಲ, ಇದು ಬಹಳ ಮೊದಲೇ ಆಗಿದೆ. ಅದರಲ್ಲಿ ಸಾಕಷ್ಟು ಚರ್ಚೆಗಳಾಗ್ತವೆ, ರಾಜ್ಯದ ಜೊತೆಗೆ ಚರ್ಚೆ ಮಾಡ್ತಾರೆ. ಮೊದಲ ಪ್ಲಾನಿಂಗ್ ಕಮಿಷನ್ ಮಾಡ್ತಾ ಇತ್ತು. ಸಾಕಷ್ಟು ಸಂಗತಿಗಳು, ಸೈಜು ಇತ್ಯಾದಿ ಎಲ್ಲರ ಜೊತೆಗೆ ಚರ್ಚೆ ಮಾಡಿ ಮಾಡುವಂತಹ ಪ್ರಕ್ರಿಯೆಯನ್ನು ಮೋದಿ ಸರ್ಕಾರ ಬಂದ ಮೇಲೆ ಮಾಡಿದೆ. ಈ ಸತ್ಯ 0.67% ಕರ್ನಾಟಕ ಡೆವಲ್ಯೂಷನ್ ಜಾಸ್ತಿ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಮೊದಲನೇ ಬಾರಿಗೆ ದೆಹಲಿಯಲ್ಲಿ ಸಂಸದರೆಲ್ಲರನ್ನ ಸಭೆ ಸೇರಿಸಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರ ಕಳಿಸಿರುವಂತಹ ಪ್ರಸ್ತಾಪಗಳ ಮತ್ತು ಕರ್ನಾಟಕದ ಪೆಂಡಿಂಗ್ ಇರುವಂತಹ ಬೇರೆ ಬೇರೆ ಪ್ರಾಜೆಕ್ಟ್ಗಳು, ಇನಿಷಿಯೇಟಿವ್ಗಳ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಆಗಿದೆ. ರಾಜ್ಯದ ನೀರು, ನುಡಿ, ಭಾಷೆ ಈ ಎಲ್ಲ ವಿಷಯಗಳು ಬಂದಾಗ ಪಕ್ಷಾತೀತವಾಗಿ ಕೇಂದ್ರ ಸರ್ಕಾರದ ಹತ್ರ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸಂಸದರು ಮುಖ್ಯಮಂತ್ರಿಗಳಿಗೆ ನಾವು ಬಹಳ ಸ್ಪಷ್ಟವಾದಂತಹ ಆಶ್ವಾಸನೆ ನೀಡಿದ್ದೀವಿ. ಯಾವುದೇ ರಾಜ್ಯದ ಇಶ್ಯೂ ಬಂದಾಗ ನೀವು ಯಾವುದೇ ಪ್ರಸ್ತಾಪವನ್ನು ಕಳಿಸಿ ಕೇಂದ್ರ ಸರ್ಕಾರದ ಸಪೋರ್ಟ್ ಅನ್ನು ತಗೊಳ್ಬೇಕು ಅಂತಿದ್ದಾಗ ನಾವು ರಾಜ್ಯ ಸರ್ಕಾರದ ಜೊತೆಗೆ ಸಂಪೂರ್ಣವಾಗಿ ನಿಂತು ಸಹಕಾರ ಮಾಡ್ತೀವಿ ಎನ್ನುವಂಥದ್ದನ್ನ ಮೀಟಿಂಗ್ ನಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಿ